ಯಾವುದೋ ಒಂದು ಎಕ್ಸಾಮ್ಸ್ ಇದ್ದು ಯಾವುದಾದ್ರು ಒಂದು ನೋಟಿಫಿಕೇಷನ್ ಇದ್ದು ಅದೊಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇಂಥ ದಿನ ಎಕ್ಸಾಮ್ಸ್ ಇದೆ ಅಂತ ನಿಮ್ಗೊಂದು ಸೀರಿಯಸ್ನೆಸ್ ಬರುತ್ತೆ ಇಲ್ಲ ಇಂಥ ದಿನ ಎಕ್ಸಾಮ್ಸ್ ಇದೆ, ಓಕೆ ನೆಕ್ಸ್ಟ್ ಒಂದು 2 ಮಂತ್ಸಲ್ಲಿ ಒಂದು ಎಕ್ಸಾಮ್ ಇದೆ ಅಂದಾಗ ಓದೋದಕ್ಕೆ ಒಂದು ಸೀರಿಯಸ್ನೆಸ್ ಬರುತ್ತೆ. ಸುಮ್ಮನೆ ಬಂದು ಇಲ್ಲಿ ಕುತ್ಕೊಂಡು ಓದಬೇಕಾದ್ರೆ ಏನೋ ಒಂದೇ ಬುಕ್ ಇದೆಯಾ, ಬರೀ ಏನೋ ಎಕನಾಮಿ ಇಲ್ಲ ಪೊಲಿಟಿ ಜಿಯೋಗ್ರಫಿ ಹಿಸ್ಟ್ರಿ ಎನ್ವಿರಾನ್ಮೆಂಟ್ ಯಾವುದಾದ್ರು ಒಂದೇ ಒಂದು ಸಬ್ಜೆಕ್ಟು ಅಷ್ಟೇ ಎಕ್ಸಾಮ್ಸ್ ಇರುತ್ತಾ, ಇಲ್ಲ ಎಲ್ಲ ಸಬ್ಜೆಕ್ಟ್ ಸೇರಿ ಎಕ್ಸಾಮ್ ಬರುತ್ತಾ? ಹೌದಾ ಇಲ್ಲ, ನಿಮ್ಗೆ ಅದು ಇಂಟ್ರೆಸ್ಟ್ ಬರಬೇಕಲ್ಲ. ನೀವು ಇಂಥ ಎಕ್ಸಾಮ್ಸ್ ಇಂಥ ದಿನ ಇದೆ ಅಂತಂದಾಗ ಎಕ್ಸಾಮ್ ಡೇಟ್ ಇದ್ದಾಗ ಓದೋದಕ್ಕೂ ಏನು ಇಲ್ದಿರ ಸುಮ್ಮನೆ ಓದೋಕ್ಕೂ ಡಿಫ್ರೆನ್ಸ್ ಇದೆ. ಹೌದಾ ಇಲ್ಲ, ನೀವು ಯಾವುದಾದ್ರು ಒಂದು ಸೆಮಿಸ್ಟರ್ ಎಕ್ಸಾಮ್ಸ್ ಇದ್ದರೆ 6 ಮಂತ್ ಯಾರೂ ಓದಲ್ಲ, ಲಾಸ್ಟ್ 1 ವೀಕ್ ಇಲ್ಲ ಮ್ಯಾಕ್ಸಿಮಮ್ 1 ಮಂತ್ ತುಂಬ ಸೀರಿಯಸ್ ಆಗಿ ಎಷ್ಟೇ ಸೀರಿಯಸ್ ಆಗಿ ಓದಿ ಫಸ್ಟ್ ರ್ಯಾಂಕ್ ಬರ್ತೇನೆ ಅಂತಂದ್ರೂ ಲಾಸ್ಟ್ 1 ಮಂತು ಎಕ್ಸಾಮ್ಸ್ ಡೇಟ್ ಇದೆ ಅಂತೇಳಿ ತುಂಬ ಸೀರಿಯಸ್ ಆಗಿ ಓದ್ತಾರೆ. ಅದು ನಾವು ಅದನ್ನೇ ಮಾಡಬೇಕಾಗಿರೋದು. ಇವಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆ ಗೊತ್ತಲ್ಲ, 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. ಎವ್ರಿ ಇಯರ್ ಜಾಸ್ತಿ ಆಗ್ತಾಯಿದೆ ಕಡಿಮೆ ಆಗ್ತಿದೆ, ಹುದ್ದೆಗಳು ಜಾಸ್ತಿ ಆಗ್ತಿದೆ ಕಡಿಮೆ ಆಗ್ತಿದೆ, ಓದೋ ಸಂಖ್ಯೆ ಜಾಸ್ತಿ ಆಗ್ತಿದ್ರೆ ಕಡಿಮೆ ಆಗ್ತಿದೆ, ಕಾಂಪಿಟೇಷನ್ ಕಡಿಮೆ ಇದೆ ಜಾಸ್ತಿ ಇದೆಯಾ? ಮತ್ತು ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ನೋಟಿಫಿಕೇಶನ್ಸ್ ಮಾಡಬೇಕಲ್ವ? ನೋಟಿಫಿಕೇಶನ್ ಮಾಡ್ತಿದ್ದಾರಾ ಮಾಡ್ತಾ ಇಲ್ವಾ? ಮಾಡ್ತಿದ್ದಾರಾ? ಏನೂ ಮಾಡ್ತಾ ಇಲ್ಲ. ಹಂಗಂದ್ರೆ ನಾವೇನು ಮಾಡಬೇಕು? ಹೋರಾಟ ಮಾಡಬೇಕಾ ಬೇಡವಾ? ಅಷ್ಟೇ ಹೋರಾಟ ಮಾಡಬೇಕಲ್ಲ, ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಲ್ಲ. ಸರ್ಕಾರಕ್ಕೆ ನಾವಿಲ್ಲಿ ಲೈಟ್ರಲ್ಲಿ ಕುತ್ಕೊಂಡ್ರೆ ಅವರಿಗೆ ನಮ್ಮ ವಾಯ್ಸ್ ಕೇಳಲ್ಲ. ಅವರಿಗೆ ಕಲಬುರಗಿಯಲ್ಲಿ ಜಗತ್ ಸರ್ಕಲ್ ಅಂಬೇಡ್ಕರ್ ಸ್ಟ್ಯಾಚ್ಯೂಯಿಂದ DC ಕಚೇರಿ ತನಕ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಯಾವತ್ತು ಹೇಳಿ? 27ನೇ ತಾರೀಕು. ನೀವು ಬೆಳಿಗ್ಗೆ 10 ಗಂಟೆಗೆ ನೀವು ಬರೋದ್ರ ಜೊತೆ ನಿಮ್ಮೆಲ್ಲ ಸ್ನೇಹಿತರನ್ನ ಕರ್ಕೊಂಬರ್ಬೇಕು. ಅಪ್ಪ ಆಗ್ತಿದೆಯಾ? ಬರೀ ನೀವು ಅಷ್ಟೇ ಅಲ್ಲ, ನಿಮ್ಮ ಜೊತೆ ಕಡಿಮೆ ಅಂತಂದ್ರೆ ಎಷ್ಟು ಜನ ಕರ್ಕೊಂಬರ್ಬೇಕು? 100 ಜನ ಆಗಲ್ವಾ? 100 ಜನ ಆಗಲ್ವಾ? 10 ಜನ 10 ಈಸಿ ಅಲ್ವಾ? ಅದು ಅಂದರೆ 100 ಜಾಸ್ತಿ ಆಗುತ್ತಾ? ನಿಮ್ಗೆ 10 ಜನ ಫ್ರೆಂಡ್ಸ್ ಇರೋದಾ? ಅಂದರೆ ನೀವು ಒಬ್ರು ಎಲ್ಲಾರ್ದು ಸೇರಿ 100 ಜನ ಕೌಂಟ್ ಮಾಡ್ಕೊಂತೀವಿ. ಅದಕ್ಕೆ ಅದು ಎಷ್ಟು ಜನ ಕರ್ಕೊಂಡ್ಬಿಡ್ತೀರ? 100 ಜನ ಆಗಲ್ವಾ? ಆಗುತ್ತಾ? ಸರ್ ಮಾಡ್ತೀರೋ ಗೊತ್ತಿಲ್ಲ. ಗುಲ್ಬರ್ಗ ಮತ್ತು ಸುತ್ತಮುತ್ತ ಇರೋ ಡಿಸ್ಟಿಕ್ಕು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲರೂ ಇದ್ದಾರಾ? ಯಾದಗಿರಿ, ಬೀದರ್, ರಾಯಚೂರು ಎಲ್ಲ ಇದ್ದಾರಲ್ವ? ನಿಮ್ಮ ಫ್ರೆಂಡ್ಸ್ ಇದ್ದಾರಾ ಇಲ್ವಾ? ಆಡ್ಲಿ ಎಷ್ಟು ಒಂದು 1/2 ಅವರ್ ಇಲ್ಲ ಒಂದು 2-3 ಅವರ್ ಅಲ್ವಾ? ಬೆಂಗಳೂರಿಂದ ಇಲ್ಲಿಗೆ ಬರಬೇಕಂದ್ರೆ 15 ಅವರ್ಸು. ಅಲ್ಲಿಂದ ಇಲ್ಲಿ ಬಂದು ಹೋರಾಟ ಮಾಡ್ತೀವಿ ಅಂತಂದರೆ ಇಲ್ಲಿ ಸುತ್ತಮುತ್ತ ಇರೋ ಡಿಸ್ಟಿಕ್ಗೆ ಆಡ್ಲಿ ಎಷ್ಟು 2-3 ಅವರ್ಸು. ಮತ್ತು ಅದರಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಇದೆ ಇವಾಗ. ಆಯ್ತು, ಜಾಸ್ತಿ ಅಂತಂದರೆ ಎಷ್ಟು ಜಾಸ್ತಿ? ಒಂದು 100-200 ರೂಪಾಯಿ ಖರ್ಚಾಗ್ಬೋದಾ ಬಸ್ ಚಾರ್ಜು ಹುಡುಗರಿಗೆ? ಹೌದಾ ಇಲ್ಲ? ಎಷ್ಟೆಷ್ಟು ಖರ್ಚು ಮಾಡ್ತೀರಂತೆ? ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಇಲ್ವಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಬೇಕಂತ ಕೋಚಿಂಗು ಮತ್ತು ಬುಕ್ಸು, ಟೆಸ್ಟ್ ಸೀರೀಸು, ನಿಮ್ಮ ಡೈಲಿ ಎಕ್ಸ್ಪೆಂಡಿಚರು, ಒಂದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅದರ ಮಿಸ್ಲೇನಿಯಸ್ಸು ಕಡಿಮೆ ಅಂತಂದ್ರೆ ಒಂದು 5,000 ಅಂತ ಖರ್ಚಾಗಲ್ಲ ನಿಮ್ಮದು? ಖರ್ಚು ಮಾಡೋದೇ ನೀವು? ಎಲ್ಲ ಫ್ರೀ ಇದೆಯಾ? ಖರ್ಚಾಗುತ್ತಲ್ಲ. ಒಂದಿನ ಏನು ಜಾಸ್ತಿ ಇಲ್ಲ, ಮ್ಯಾಕ್ಸಿಮಮ್ ಒಂದು ಸುತ್ತಮುತ್ತ ಡಿಸ್ಟಿಕ್ ನಿಮ್ಮ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ ಒಂದು 200 ರೂಪಾಯಿ 100 ರೂಪಾಯಿ ಖರ್ಚಾಗ್ಬೋದಲ್ವಾ? ಒಂದಿನ ಹೋರಾಟಕ್ಕೆ ಕಂಪಲ್ಸರಿ ಬರಲೇಬೇಕು. ನಿಮಗೋಸ್ಕರ ಮಾಡ್ತಾ ಇರೋಂಥದ್ದು. ಇಲ್ಲ ಅಂತಂದರೆ ಇವ್ರು ಇನ್ನೂ 1 ವರ್ಷನೂ ಮಾಡಲ್ಲ ರೆಕ್ರೂಟ್ಮೆಂಟು. ಮಾಡ್ತೀನಿ ಅಂತ ಹೇಳಿ 1 ತಿಂಗಳಾಯ್ತಾ? ಹೇಳ್ತಾ 1 ತಿಂಗಳಾಯ್ತಾ ಹೇಳಿ? ಇಲ್ಲೋ ಬಜೆಟಲ್ಲಿ ಆಯಿತು ಸುಮಾರು. ಮಾರ್ಚ್ 6ನೇ ತಾರೀಕು ಹೇಳಿದ್ರು, ಮತ್ತು ಫೆಬ್ರವರಿ 26ನೇ ತಾರೀಕು ಹೇಳಿದ್ರು. ಹೇಳಿದ್ರೇನು 1 ತಿಂಗಳಲ್ಲೆಲ್ಲ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಮಾಡಿದಾರಾ? ನೀವು ಕೇಳಲಿಲ್ಲ ಅಂತಂದರೆ ಮಾಡಲ್ಲ ಅವರು. ಈಗ ಹೋರಾಟ ಮಾಡಬೇಕಾ ಮಾಡಬಾರ್ದಾ? KPSCಲಿ ಇಷ್ಟೆಲ್ಲ ಅಕ್ರಮ ಆಗ್ತಾ ಇದೆ, ಅದು CBI ತನಿಖೆ ಮಾಡಬೇಕಾ ಮಾಡಬಾರ್ದಾ? ಮಾಡಬೇಕಾ ಮಾಡಬಾರ್ದಾ? ಇಲ್ಲ ನಿಮ್ಮ ಹತ್ರ ದುಡ್ಡಿದೆಯಾ? ದುಡ್ಡಿದ್ರೆ ಹೇಳಿ, ಇಲ್ಲ ಒಂದು ಹರಾಜಿಟ್ಬಿಡೋಣ ಎಲ್ಲ ಹುದ್ದೆಗಳನ್ನ. ದುಡ್ಡಿದ್ರೆ ಲೈಬ್ರರಿಗೆ ಬರ್ತಾಯಿದ್ರ ನೀವು? ಬರ್ತಾ ಇರಲಿಲ್ಲಲ್ಲ. ಹೀಗಾಗಿ ಎಲ್ಲರೂ ನಿಮ್ಮ ಸ್ನೇಹಿತರನ್ನ ಅಟ್ಲೀಸ್ಟ್ ನಿಮ್ಮ ಎಲ್ಲರ ಹತ್ರ ಫೋನ್ ಇದೆಯಲ್ಲ, 1-2 ದಿವಸ ನೀವು ಬೇರೆದು ಇನ್ನೂ ಇದು ಫೋನ್ ಯೂಸ್ ಮಾಡ್ತೀರ ಪರವಾಗಿಲ್ಲ. ಈ ನೆಕ್ಸ್ಟು 24 ಅವರ್ಸು ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಫೋನ್ ಮಾಡಿ ಹೇಳಬೇಕು, ಇಂಥ ದಿನ ಹೋರಾಟ ಇದೆ,
ನೀವು ಬರಲೇಬೇಕಂತೇಳಿ ಎಲ್ರಿಗೂ ಶೇರ್ ಮಾಡಬೇಕು. ಇವತ್ತು ಹೋರಾಟ 27ನೇ ತಾರೀಕು ಇದೆ ಅಂತ ಗೊತ್ತು, ಆದರೆ ಎಲ್ಲಿ ಅಂತ ಗೊತ್ತಿಲ್ಲ. ಕರೆಕ್ಟಾ? ಹೋರಾಟ ಇರೋದು ಕಲಬುರಗಿಯಲ್ಲಿ, ಅದೆಲ್ರಿಗೂ ಗೊತ್ತು. ಆದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲಲ್ಲ. ಜಗತ್ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಗೊತ್ತಲ್ಲ, ಗೊತ್ತಾ ಇಲ್ವಾ? ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 10 ಗಂಟೆಗೆ ನೀವೆಲ್ಲರೂ ಇರಬೇಕು. ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಇರಬೇಕು. ಅಲ್ಲಿಂದ ನಾವು DC ಕಚೇರಿ ತನಕ ಪಾದಯಾತ್ರೆ ಮಾಡ್ತೀವಿ. ಮತ್ತು ನಿಮ್ದು ಏನಾದರೂ ಬೇರೆ ಡಿಮ್ಯಾಂಡ್ಸ್ ಏನಾದರೂ ಇದ್ದರೆ ಎಲ್ಲನೂ ನಮಗೆ ಶೇರ್ ಮಾಡಿ, ಎಲ್ಲ ಡಿಮ್ಯಾಂಡ್ಸ್ ಆದರೂ ಸೇರಿಸೋಣ. ಓಕೆನಾ? ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾ ಬೇಡವಾ? ಅವ್ರು ತಪ್ಪು ಮಾಡ್ತಿದ್ದಾರೆ, ಹೌದಾ ಇಲ್ವಾ? ಅವ್ರಿಗೆ ಬೇಕಾಗಿದ್ದ ಟೈಮಲ್ಲಿ ಅವರು ಸ್ಯಾಲ್ರಿ, ಅಲೋಯನ್ಸ್, ಮೇಂಟೆನೆನ್ಸ್ ಎಲ್ಲ ಡಬಲ್ ಮಾಡ್ಕೊತಿದ್ದಾರೆ. ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಮಾಡಿಕೊಂಡು ರೆಕ್ರೂಟ್ಮೆಂಟ್ ಮಾತ್ರ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಪ್ರಣಾಳಿಕೆಯಲ್ಲಿ ಹೇಳಿದ್ರೆ ಇಲ್ವಾ, 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ. ಎಷ್ಟು ವರ್ಷ ಆಯ್ತು ಇವಾಗ? 3 ವರ್ಷ ಆಯಿತು. ಎಷ್ಟು 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಿದಾರಾ? ಒಂದು 5,000 ಮಾಡಿಲ್ವಲ್ಲ. ಈಗ ನಾವು ಮತ್ತೆ ಮಾಡ್ಬೇಕಂತ ಕೇಳಬೇಕಾ ಬೇಡವಾ? ಕೇಳಬೇಕಂದ್ರೆ ನೀವೆಲ್ಲ ಏನು ಮಾಡಬೇಕು? ಯಾವತ್ತು? ಇದನ್ನ ಎಲ್ಲರಿಗೂ ಹೇಳಿ ಈ ಒಂದು ಪ್ರೊಟೆಸ್ಟಿಂಗ್ ಎಲ್ಲರೂ ಭಾಗಿಯಾಗಲೇಬೇಕು. ಆಯ್ತಾ? ಏನಾದರೂ ಡೌಟ್ಸ್ ಇದೆಯಾ? ಓಕೆ. ಸೊ ಒಂದು ಮಾಡ್ಕೊಂಡ್ರು